ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರ್ಯಾರು ಪಾರ್ಟ್ 1 ಅಂಡ್ ಪಾರ್ಟ್ 2 ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊ ಬನ್ನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಎರಡು ಕಂಪ್ಲೀಟ್ ಆಗಿ ನೋಡ್ಕೊಂಡು ಬನ್ನಿ. ಪಾರ್ಟ್ 3 ಅರ್ಥ ಆಗುತ್ತೆ ಆಗ ನಿಮಗೆ. ಸೊ ಇನ್ನು ಯಾಕೆ ವೇಟ್ ಮಾಡ್ತಾ ಇದೀರಾ, ಬೇಗ ಬೇಗ ಹೋಗಿ ಪಾರ್ಟ್ 1 ಅಂಡ್ ಪಾರ್ಟ್ 2 ನೋಡ್ಕೊ ಬನ್ನಿ. ಗೈಸ್, ಇವ್ರು ಊಟ ಮಾಡ್ತವ್ರ ಅಥವಾ ಅವ್ರನ್ನ ಕರ್ಕೊಂಬರಕ್ಕೆ ಹೋದ್ರೂ ಗೊತ್ತಿಲ್ಲ. ನಾನು ಒಬ್ಬನೇ ಇದ್ದೀನಿ. ಅರೌಂಡ್ 20 ಮಿನಿಟ್ಸ್ ಆಯಿತು. ನೋಡ್ಬೋದು ಎಷ್ಟು ಕತ್ತಲಿದೆ ಅಂತ. ನೀವು ಏನೂ ಕಾಣಲ್ಲ, ಚೆನ್ನಾಗಿದೆ. ಬಟ್ ನನ್ನ ಮಕ್ಕಳು ಬೇಗ ಬಂದರೆ ಬೇಗ ಹೋಗ್ಬೋದು. ನನಗೂ ಹೊಟ್ಟೆ ಹಸಿದೆ ಅಷ್ಟೇ. ಬಟ್ ಅವ್ರು ಬರ್ತಾಯಿಲ್ಲ. ಕೂಗ್ತಾ ಇದ್ದೀನಿ ಅಂದರೂ ಕೇಳಿಸ್ತಾ ಇಲ್ಲ ಅವರಿಗೆ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಬರೋ ತನಕ ಕೂತ್ಕೋಬೇಕಷ್ಟೇ, ಇನ್ನೇನು ವಿಧಿ ಇಲ್ಲ. ಇಲ್ಲಿಂದ ಭಟ್ರ ಮನೆ ಹೋಗೋಕೆ ಗೊತ್ತಾಗ್ತಾಯಿಲ್ಲ ನನಗೆ. ಕತ್ಲಲ್ಲಿ ಎಲ್ಲಿ ಕಾಲು ಎಕ್ಕಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಕತ್ಲಿದೆ. ಫುಲ್ ಡಾರ್ಕ್. ಕೆಳಗಡೆ ಇದೆ ಭಟ್ರ ಮನೆಯಲ್ಲಿ, ಕಾಣಿಸ್ತಾ ಇಲ್ಲ. ಸೊ ಅವ್ರು ಬರೋ ತನಕ ವೇಟ್ ಮಾಡಬೇಕಷ್ಟೆ, ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋದು. ಸೊ ಅವ್ರು ಬರೋ ತನಕ ಡೂಸ್ ಆ್ಯಂಡ್ ಡೋಂಟ್ ಹೇಳ್ಬಿಡೋಣ. ಕಾಡಲ್ಲಿ ಒಬ್ಬನೇ ಮಾತಾಡ್ತಾ ಇದ್ದೀನಿ, ಒಂಥರ ಮಜಾ ಇದೆ ಗಾಡಿ ಹೇಳ್ಬೇಕು. ಆ್ಯಕ್ಚುಲಿ ನನ್ನ ವಯಸ್ಸು ಚಿಟ್ಟೆಗಳ ವಯಸ್ಸು ಬಿಟ್ಟರೆ ಬೇರೆ ಏನಾದರೂ ವಯಸ್ಸು ಇಲ್ಲ. ಅವಾಗವಾಗ ನದಿ ಹರಿಯೋ ಸೌಂಡು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವರು ಕಿರ್ಚಿ ಸಾಕಾಯಿತು, ಇವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಆ್ಯಂಡ್ ನನಗೂ ಬೋರ್ ಆಗೋದು ಬೇಡ. ಸೊ ಡೂಸ್ ಆ್ಯಂಡ್ ಡೋಂಟ್ಸ್ ಬರೋಣ. ಸರಿನಾ? ಮೊದಲನೇದು ಫಸ್ಟು ಡೂಸ್ ಹೇಳ್ಬಿಡ್ತೀನಿ ಏನೇನು ಮಾಡಬೇಕು ಅಂತ. ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಆದಷ್ಟು ಕಡಿಮೆ ವೆಯ್ಟ್ ಲಗೇಜ್ ತೊಗೊಳ್ಳಿ. ಲೈಟ್ ವೆಯ್ಟ್ ವಾಟರ್ ಕ್ಯಾನ್ ಅಥವಾ ಬೆಟರ್ ಬಿಸ್ಲರಿ ಬಾಟಲ್ ಕ್ಯಾರಿ ಮಾಡಿ. ಬಿಕಾಸ್ ಬೇರೆ ಎಲ್ಲ ತೂಕ ಇರುತ್ತೆ, ವಾಟರ್ ಜೊತೆ ಅದು ತೂಕ ಆಗುತ್ತೆ. ಸೊ ಕಷ್ಟ ಆಗುತ್ತೆ ನಿಮಗೆ. ನನ್ನ ಹತ್ರ ಇವತ್ತು ಅರೌಂಡ್ 20 kgs 3-4 ಬಾಟಲ್ ಇತ್ತು. ಬ್ಯಾಗಲ್ಲಿ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ದೂರ ಡಿವೈಡ್ ಮಾಡಿಕೊಂಡು ಸ್ವಲ್ಪ ದೂರ ಪ್ರವೀಣ್ ಡಿವೈಡ್ ಮಾಡ್ಕೊಂಡು, ಸೊ ಹಿಂಗೋ ಆಯಿತು ಮ್ಯಾನೇಜ್ ಮಾಡಿಕೊಂಡು. ಸೊ ನೀವು ಅದು ತಪ್ಪು ಮಾಡಬೇಡಿ. ಲೆಸ್ ಫುಡ್, ಈ ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಫುಡ್ ಕ್ಯಾರಿ ಮಾಡಲೇಬೇಕು. ನಾವೇನೋ ದೊಡ್ಡದಾಗಿ ಅಂದ್ಕೊಂಡು ಹೋದೋ ಬಂದ್ಬಿಡೋಣ 6 ಗಂಟೆಗೆ ಎತ್ತಾ ಇದ್ದೀವಿ. ಸೊ 12 hours ಇದೆ ಆಫ್ ಅಲ್ವಾ. ನಾನು ಸಂಜೆ 6 o'clock ಅಷ್ಟೊತ್ತಿಗೆ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೋದೋ. ಬಟ್ ಈಗ ಟೈಮ್ ಇಲ್ಲೇ ಅರೌಂಡ್ 6:45. ಇನ್ನು ಇಲ್ಲಿ ಭಟ್ರ ಮನೆಯಿಂದ ಇನ್ನು ಕೆಳಗಡೆ ಹೋಗೋಕ್ಕೆ 5 kilometers ಇದೆ, 5.5 ಸಮಥಿಂಗ್ ಏನೋ ಇದೆ. ಅರೌಂಡ್ 1.5 hour ಆದರೂ ಬೇಕೇ ಬೇಕು. ನಾವೊಂದು 8 o'clock ಹಂಗೆ ರೀಚ್ ಆಗ್ತೀವಿ ಅಂತ ನನಗೆ ಸಿಂಗಿರೋದು. ಸೊ ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಮೇನ್ಲಿ ಕ್ಯಾರಿ ಡ್ರೈ ಫ್ರೂಟ್ಸ್, ಚಿಕ್ಕಿ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಕ್ಯಾರೆಟ್ ಒಂದು ಮತ್ತು ಸೌತೆಕಾಯಿ ಒಂದು. ಫ್ರೂಟ್ಸಲ್ಲಿ ಆ್ಯಪಲ್, ಮೂಸಂಬಿ ಇಸ್ ವೆರಿ ಗುಡ್, ಅದನ್ನು ಕ್ಯಾರಿ ಮಾಡಿ. ಆ್ಯಂಡ್ ಇಷ್ಟೇ ಸಾಕು ಅನಿಸುತ್ತೆ. ಜಂಕ್ ತೊಗೊಂಡೋಗೋಕ್ಕಿಂತ ಬದಲು ಈ ಥರ ಹೆಲ್ತಿಯಾಗಿ ಹೊಟ್ಟೆ ಫಿಲ್ ಆಗೋ ಥರ ತೊಗೊಂಡೋಗಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಲೈಟಾಗಿ ಮಾಡಿ ಊಟ ತೊಗೊಂಡೋಗೋದು ಮಾತ್ರ ಮರಿಬೇಡಿ, ಸರಿನಾ? ಇದಿಷ್ಟು ಮಾಡಲೇಬೇಕಾಗಿರೋ ಕೆಲಸ ನೀವು. ನಾವು ಹಂಗೆ ಕೇರ್ಲೆಸ್ ಮಾಡ್ಕೊಂಡು ಹೋದೋ, ಬಟ್ ಅಲ್ಲಿ ಎಲ್ಲ ತಿನ್ಬೇಕಾದ್ರೆ ಮಕ ನೋಡ್ಕೊಂಡು ಕೂತಿದ್ದು. ಬಿಸ್ಕೆಟ್ಸ್, ಯು ಕ್ಯಾನ್ ಕ್ಯಾರಿ ಬಿಸ್ಕೆಟ್ಸ್ ಇಸ್ ವೆರಿ ಗುಡ್. ಸೊ ಇಷ್ಟು ತೊಗೊಂಡು ಹೋಗ್ಬೋದು. ಆ್ಯಂಡ್ 1 ಟಾರ್ಚ್ ಇಸ್ ಕಂಪಲ್ಸರಿ ಗೈಸ್. ಹೇಳೋಕ್ಕಾಗಲ್ಲ ನಿಮ್ಗೆ 6 ಗಂಟೆಗೆ ಬರ್ತಿರೋ ಅಥವಾ 9 ಗಂಟೆಗೆ ಬರ್ತಿರೋ ಹೇಳೋಕ್ಕಾಗಲ್ಲ. ನಾವು 6 ಗಂಟೆಗೆ ಬರೋಣ ಅಂತ ಅಂದ್ಕೊಂಡು ಹೋದೋ, ಬಟ್ ಈಗಾಗಲೇ ನೋಡಿದ್ರೆ ಹಿಂಗಾಗಿದೆ. ಟಾರ್ಚ್ ಇಲ್ಲ, ಫೋನಲ್ಲಿ ಚಾರ್ಜಿಂಗ್ ಇಲ್ಲ. ಟಾರ್ಚಲ್ಲೇ ಹೋಗ್ಬೇಕು, ಫೋನ್ ಟಾರ್ಚಲ್ಲೇ ಹೋಗಬೇಕು. ಬೆಟರ್ ಯು ಗೈಸ್ ಕ್ಯಾರಿ 1 ಟಾರ್ಚ್, ಇಟ್ಸ್ ಬೆಟರ್ ಅಲ್ಲ. ನೆಕ್ಸ್ಟ್ ಬಂದು ಇನ್ನೇನು ಅಷ್ಟೇ ಸಾಕು ಗೈಸ್, ಇನ್ನೇನು ತೊಗೊಂಡು ಹೋಗ್ಬೇಡಿ. ಸೆಲ್ಫಿ ಸ್ಟಿಕ್ ಕ್ಯಾರಿ ಮಾಡಿ. ಫೋನ್ ಸಾಕು, ಹೆಡ್ಫೋನ್ ಇಲ್ಲ, ಏನು ಬೇಡ. ದಿಸ್ ಇಸ್ ಮೋರ್ ದೆನ್ ಎನಫ್. ಭಟ್ರ ಮನೇಲಿ ಊಟ ಹೇಳಿದರೆ ಒಳ್ಳೆಯದು. ಬಟ್ ನನ್ನ ಪ್ರಕಾರ ಭಟ್ರ ಮನೇಲಿ ಊಟ ವರ್ತಿಲ್ಲ. 150 ಅನ್ಲಿಮಿಟೆಡ್, ಬಟ್ ಬೋಯ್ಕೊಡ ಬಿರಿಯಾನಿ ಸಾಂಬಾರು ಅಷ್ಟೇ. ನಾಟ್ ವರ್ತ್ ಅಂತ ಅವರೇ ಹೇಳ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಹೇಳಿದ್ರು ಇವತ್ತು ನನಗೆ. ಆ್ಯಂಡ್ ಡೋಂಟ್ ಏನೇನು ಮಾಡಬಾರ್ದು ಅಂತಂದರೆ ನಮ್ಮ ಥರ ನೆಗ್ಲೆಕ್ಟ್ ಮಾಡಿಕೊಂಡು ಊಟ ತೊಗೊಂಡೋಗಿಲ್ದಂಗೆ ಇರಬಾರ್ದು. ಆ್ಯಂಡ್ ಬೇಗ ಹೋಗಬೇಕು, ಯಾರೋ ಬಂದಂಗೆ ಆಯ್ತು ಗೈಸ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ಇಲ್ಲ ಅಪ್ಪ, ಭಯ ಆಯಿತು. ಯಾರೋ ಬಂದಂಗೆ ಆಯಿತು. ಅಯ್ಯೋ ಯಾರು ಇಲ್ಲ. ಓಕೆ, ಆಲ್ ಗುಡ್. ಓಕೆ, ಅದನ್ನು ಮರಿಬೇಡಿ. ಆ್ಯಂಡ್ ಸ್ಟೀಲ್ ವಾಟರ್ ಬಾಟಲ್ ಕ್ಯಾರಿ ಮಾಡಬೇಡಿ. ನಾನು ಹೇಳ್ತೀನಿ, ಯಾಕಂದರೆ ಅದೇ ತೂಕ ಇರುತ್ತೆ. ಅದ್ರ ಜೊತೆ ವಾಟರ್ ಹಾಕೊಂಡು ಇನ್ನೂ ಒಂದು ಅರ್ಧ ಲೀಟ್ರ್ 1 kg ತೂಕ ಮಾಡ್ಕೊಂಡಿರ್ತೀರಾ. ಬೆಟರ್ ಕ್ಯಾರಿ ಬಿಸ್ಲರಿ ವಾಟರ್. ಮತ್ತು ಇನ್ನೊಂದು, ನೀವು ಅಲ್ಲೇ ಡೆಪಾಸಿಟ್ ಹತ್ರನೇ ನಿಮ್ಮದು ಲಗೇಜ್ನ ಡೆಪಾಸಿಟ್ ಮಾಡ್ಬೋದು. ಎಲ್ಲ ಲಗೇಜ್ನ ಡೆಪಾಸಿಟ್ ಮಾಡಿ 1-2 ಲಗೇಜ್ನ ತೊಗೊಂಡೋಗಿ ಸಾಕು. ನೀವು ಅಲ್ಲಿಂದ ಒಬ್ಬರದು ಇಬ್ಬರದು ಓವರಾಲ್ ಎಲ್ಲರದ್ದು ತೊಗೊಂಡೋದಕ್ಕೆ ಹಾಕ್ಕೊಂಡು ಹೋಗಿ ಕ್ಯಾರಿ ಮಾಡ್ಕೊಂಡು ಹೋಗಿ, ಅಷ್ಟೇ ಸಾಕು ಗೈಸ್. ಆ್ಯಂಡ್ ಎಷ್ಟು ಬೇಗ ಹತ್ತುತ್ತೀರಾ ಅಷ್ಟು ಒಳ್ಳೆಯದು. ಇನ್ನೊಂದು ನನ್ನ ಕಡೆಯಿಂದ ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ದೊಡ್ಡದಾಗೆ ನಾನು ಕುಕ್ಕೆ ಸುಬ್ರಹ್ಮಣ್ಯದಿಂದನೇ ಹತ್ತುತ್ತೀನಿ, ಕುಕ್ಕೆ ಸುಬ್ರಹ್ಮಣ್ಯ ಕಡೆನೇ ಹಿಡಿತೀನಿ, ಆಗಲ್ಲ. ಇಷ್ಟೊತ್ತಾಗುತ್ತೆ ಆದರೆ ನಿಮಗೆ ಅಭ್ಯಾಸ ಇದೆ. ಯು ಆರ್ ನಾಟ್ ಬಿಗಿನರ್,
ಇವ್ರ ಇಂಟರ್ಮೀಡಿಯೇಟ್ ಇನ್ ಟ್ರೆಕಿಂಗ್ ಅಂತ ಅಂದರೆ ಸೊ ಗೋ ಫಾರ್ ಇಟ್. ಯು ಕ್ಯಾನ್ ಆರಾಮ್ಸೆ ಈಸಿಲಿ ಕ್ರ್ಯಾಕ್. ನಮ್ಮ ಗಾಯ್ಸ್ ಬಂದ್ಬಿಟ್ಟು ಅರೌಂಡ್ 1.5 hour ಫಾರೆಸ್ಟ್ ಆಫೀಸ್ ಹತ್ರ ವೇಸ್ಟ್ ಮಾಡಿದ್ರು. ಆ 1.5 hour ಇದ್ದಿದ್ರೆ ಇವಾಗ ನಾವು ಆಲ್ಮೋಸ್ಟ್ ರೀಚ್ ಆಗಿರ್ತಿತ್ತು. ಆ್ಯಂಡ್ ನಾವು ಒಂದು ಅರ್ಧ ಗಂಟೆ KPಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದು, 3/4 ಗಂಟೆ ಮಲ್ಕೊಂಡಿದ್ದು, ಎಷ್ಟು ಸುಸ್ತಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾವು ಅಲ್ಲಿ KP ಹತ್ರ ಹೋಗಿ ಮಲ್ಕೊಂಡ್ಬಿಟ್ಟಿದ್ದು. ಇನ್ನೊಂದು ಅವಲೇ ನಾನು PK ಅಂದ್ಬಿಟ್ಟೆ. ಸೊ KP ಕುಮಾರ ಪರ್ವತ. ಸೊ ಮೇಕ್ ಇಟ್ ಕರೆಕ್ಷನ್ ಗೈಸ್. ಆ್ಯಂಡ್ ಏನು ಹೇಳ್ತಿದ್ದೆ, ಊಟ ಆಯಿತು, ಬ್ಯಾಗ್ ಆಯಿತು, ಎಲ್ಲ ಆಯಿತು. ಇನ್ನೇನಿಲ್ಲ ಗೈಸ್, ಅಷ್ಟೇ. ನನ್ನ ಸಜೆಷನ್ನು ಕುಕ್ಕೆ ಟು ಕುಕ್ಕೆ ಬೇಡ. ಬೆಟರ್ ಯು ಗೈಸ್ ಚೂಸ್ ಸೋಮಾರ್ಪೇಟೆ ಟು ಕುಕ್ಕೆ. ಬಿಕಾಸ್ ನಾವು ಕಲ್ಲು ಮಂಟಪ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಕುಕ್ಕೆ ರೀಚ್ ಆಗಿ ಕುಮಾರ ಪರ್ವತ ರೀಚ್ ಆಗಿ ಆಲ್ರೆಡಿ ಕೆಳಗಡೆ ಇಡ್ತಿದ್ರು. ಬಿಕಾಸ್ ಸೋಮಾರ್ಪೇಟೆಯಿಂದ 7 kilometers ಅಷ್ಟೇ. 7 + 14, ಈ ಕಡೆ 14 ಇಳಿಯೋದು ಈಸಿ ಗೈಸ್. KP ಇಳಿಯೋದು ಈಸಿ ನನ್ನ ಪ್ರಕಾರ. 14 ಆಗುತ್ತೆ ಅಷ್ಟೇ. 14 ಇಳಿಯೋದು. ಆ್ಯಂಡ್ ಸ್ವಲ್ಪ ಈಸಿ ಏನಲ್ಲ, ಸ್ವಲ್ಪ ಈಸಿ ಕಂಪೇರಿಟಿವ್ ಟು 10ಕ್ಕಿಂತ ಇಳಿಯೋದು ಈಸಿನೇ. ಆ ಕಡೆಯಿಂದ 7, ಈ ಕಡೆಯಿಂದ 14 ಬೆಟರ್. ಈ ಕಡೆಯಿಂದ 14, ಈ ಕಡೆಯಿಂದನೇ 14 ಇಳಿತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗಲೇ ಹೇಳ್ತಾ ಇದ್ದೀನಿ. ಇಫ್ ಯು ಆರ್ ಇಂಟರ್ಮೀಡಿಯೇಟ್ ಆರ್ ಯು ಆರ್ ನಾಟ್ ಬಿಗಿನರ್ ಆ್ಯಂಡ್ ದಿಸ್ ಇಸ್ ನಾಟ್ ಯುವರ್ ಫಸ್ಟ್ ಟ್ರೆಕ್, ಬೆಟರ್ ಗೋ ಫಾರ್ 7 + 14. ನನ್ನ ಸಜೆಷನ್ ಅದು. ಯಾಕಂದರೆ 7 + 14 ಹೋದ್ರು ತುಂಬ ಈಸಿಯಾಗಿ ಹೋದ್ರು, ಬೇಗ ಕೂಡ ರೀಚ್ ಆದರು. ಕತ್ತಲೆಲ್ಲ ವೇಟ್ ಮಾಡಲಿಲ್ಲ ಅವರು ಅಷ್ಟೇ. ಆ್ಯಂಡ್ ಯಾರೋ ಬಂದರು. ಯಾರಪ್ಪ ಬಂದ್ರಣ್ಣ? ಊಟ ಮಾಡ್ತಿದ್ರಣ್ಣ? ಓಕೆ ಗೈಸ್, ಬಂದರು ಎಲ್ಲರೂ. ಸೊ ಲೆಟ್ಸ್ ಸ್ಟಾರ್ಟ್ ಅಗೇನ್ ಟ್ರೆಕಿಂಗ್. ಮಿಕ್ಕಿದ ಮುಂದೆ ಹೇಳ್ತೀನಿ ನಾನು, ಬನ್ನಿ. ಐ ಡೋಂಟ್ ನೋ ವೆದರ್ ಇಟ್ಸ್ ಲೀಚ್ ಆರ್ ವಾಚ್, ಬಟ್ ರಕ್ತ ಬಂದಿದೆ, ಅದಿಲ್ಲ. ಓ, ತುಂಬ ಗೊತ್ತಾಗಿದೆ ರಕ್ತ ಬಂದೆ. ಕಾಟನ್ ಇದೆಯಾ? ಯಾವಾಗ ಕಚ್ಚಿತು ಅಂತಲೇ ಗೊತ್ತಾಗಿಲ್ವಲ್ಲೋ. ಹಿಡ್ಕೊಂಡಿದ್ರೆ ಹಿಂಗೆ ಗಟ್ಟಿ ಆಗಲ್ಲ ರಕ್ತ. ಯಾವನು ಕಚ್ಚಿಲ್ಲ, ನಾನು ಕಚ್ಬಿಡ್ತಲ್ಲ. ಥೂ, ಈ ಕಾಲದಲ್ಲಿ ಎಲ್ಲೂ ಕಚ್ಚಿಲ್ಲ ಕಣೋ. ಫುಲ್ ಕುಡ್ಬಿಟ್ಟೈತಂಗ ರಕ್ತ. ಗೈಸ್ ನೋಡಿದ್ರಲ್ಲ, ಈಗ ಲೀಚ್ ಕಚ್ಚಿರೋದು. ಸೊ ಅವಾಗಲೂ ನಾನು ಡೆಟಾಲ್ ಅಥವಾ ಸಾಲ್ಟ್ ತರೋದು ಹೇಳೋದು ಮರ್ತೋಗಿದ್ದೆ. ಸೊ ಅದು ಒಂದು ತೊಗೊಂಬನ್ನಿ. ಈಗ ಟೈಮ್ ಬಂದು ಅರೌಂಡ್ 9 o'clock ಆಗಿದೆ. ನಾವು ರೀಚ್ ಆಗಿದ್ದೀವಿ, ಬಟ್ ಅವ್ರು ಇನ್ನೂ ರೀಚ್ ಆಗಿಲ್ಲ ಗೈಸ್. ಯಾವಾಗಲೂ ಲೇಟ್, ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀವಿ, ಜೊತೆಗೆ ಹೋಗಬೇಕು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ, ಬರ್ತವ್ರೆ. ಸೊ ಅವ್ರು ಬಂದಿದ್ದ ತಕ್ಷಣ ಪ್ಲಾಸ್ಟಿಕ್ ಎಲ್ಲ ಚೆಕ್ ಮಾಡಿಸಿ ಇಲ್ಲಿಂದ ಹೋಗಿ ನೋಡೋಣ. ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅದು ನೋಡೋಣ. ಸೊ 9 o'clock ಗೈಸ್. ಚೆನ್ನಾಗಿತ್ತು. ಫಾರೆಸ್ಟಲ್ಲಿ ನೈಟಲ್ಲಿ ಟ್ರಕ್ ಮಾಡಿದ್ದು ಚೆನ್ನಾಗಿತ್ತು. ಯು ಶುಡ್ ಟ್ರೈ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಿನ್ನೆ ನೈಟ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಆ್ಯಂಡ್ ರೈಟ್ ಬಂದು ರೂಮಲ್ಲಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಬೆಳಗ್ಗೆ ಬೇಗ ಎದ್ದೇಳ ಅಂದ್ಕೊಂಡೆ. ಬಟ್ ನಿದ್ದೆ ಕಾಲು ನೋವಿಗೆ ಎದ್ದೇಳಕ್ಕೆ ಆಗಿಲ್ಲ. ಈಗ ನೋಡಬೇಕು, ಟೈಮ್ ಆಲ್ರೆಡಿ 6:30 ಆಗ್ಬಿಟ್ಟಿದೆ. ಸ್ನಾನ ಮಾಡಿಕೊಂಡು ಫುಲ್ ರೆಡಿಯಾಗಿ ಹೋಗ್ತಾಯಿದ್ದೀನಿ ಟೆಂಪಲ್ಗೆ. ಮಿಕ್ಕದವ್ರು ಯಾರೂ ಬರಲಿಲ್ಲ, ಎಲ್ಲ ಮಲ್ಕೊಂಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ನಾನು ಹೋಗಲೇಬೇಕು. ಸೊ ಹೋಗ್ತಾಯಿದ್ದೀನಿ. ಟೆಂಪಲಲ್ಲಿ ಜನ ಜಾಸ್ತಿ ಇದ್ದರೆ ಇಷ್ಟು ಕಡೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ. ಜನ ಇಲ್ಲ ಅಂತಂದರೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೋಗೋಣ. ಬಿಕಾಸ್ ನನಗೆ 9 o'clock ಟ್ರೈನ್ ಇದೆ. ಸೊ ಆ 9 o'clock ಟ್ರೈನ್ನ ಪಿಕಪ್ ಮಾಡಬೇಕು. ಸೊ ಬನ್ನಿ ನೋಡೋಣ ಹೆಂಗಾಗುತ್ತೆ ಹೆಂಗೆ. ಸೊ ಆದಷ್ಟು ಕವರ್ ಮಾಡ್ತೀನಿ ನಾನು, ನೋಡೋಣ. ವೀಡಿಯೋ ಮಾಡೋಕ್ಕಾದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಟೈಮ್ ಆಗಿದೆ ನಾನು, ಅದಕ್ಕೋಸ್ಕರ ಅಷ್ಟೇ. ಆ್ಯಸ್ ಯೂಶುವಲ್ ಪ್ಲ್ಯಾನ್ ಪ್ರಕಾರ ನನ್ನ ಪ್ಲ್ಯಾನ್ ನಾನು ಏನು ಹಾಕೊಂಡ್ಬಂದಿದ್ದೆ ಅದೇ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇದೆ. ಸೊ ಅದಕ್ಕೆ ನನಗೆ ಖುಷಿ ಇದೆ ಅಷ್ಟೇ. ಸೊ ಟೈಮ್ ಆಗಿದೆ, ನಾನು ಡೈರೆಕ್ಟಾಗಿ ದರ್ಶನ ಸಿಗ್ತೀನಿ. ಬಾಯ್ ಗೈಸ್. ಆಲ್ರೆಡಿ ಟೆಂಪಲ್ ರೀಚ್ ಆಗಿದ್ದೀನಿ, ಬಟ್ ಜನ ಏನು ಅಷ್ಟು ಕಾಣಿಸ್ತಾ ಇಲ್ಲ. ನನ್ನ ಪ್ರಕಾರ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡೆ ಹೋಗೋಣ ಅಂತ ಅನ್ನಿಸ್ತಿದೆ ನನಗೆ. ಸೊ ನೋಡಿ, ಜನ ಏನು ಅಷ್ಟಿಲ್ಲ. ಇವತ್ತಿನ ಕಾರ್ತಿಕ್ ಸೋಮವಾರ ಅಂತಾರೆ, ಒಳ್ಳೆ ದಿನ. ಸೊ ನೋಡೋಣ, ದರ್ಶನ ಮಾಡಿಕೊಂಡು ಆದಷ್ಟು ಬೇಗ ಹೋಗೋಣ. ಆ್ಯಂಡ್ ಮಿಕ್ಕಿದ್ದು ನಾನು ರೂಮಲ್ಲಿ ಹೇಳ್ತೀನಿ. ಇನ್ನೂ ಏನೇನು ಬಿಟ್ಟಿದ್ದೀನಿ, ನೈಟಲ್ಲಿ ಸ್ಟಾಪ್ ಮಾಡಿದೆ, ಅದನ್ನು ಕಂಟಿನ್ಯೂ ಕೂಡ ಮಾಡ್ತೀನಿ. ಬಿಕಾಸ್ ನೈಟ್ ಎಲ್ಲ ಬಂದರು ಅಂತ ನಾನು ಸಡನ್ನಾಗಿ ಸ್ಟಾಪ್ ಮಾಡಿ ಹಂಗೆ ಕಂಟಿನ್ಯೂ ಮಾಡಿದೆ ವಾಕ್ನ. ಸೊ ಬನ್ನಿ ಹೋಗೋಣ, ದರ್ಶನ ಮಾಡಿಕೊಂಡು ಡೈರೆಕ್ಟಾಗಿ ರೂಮ್ಗೆ ಹೋಗೋಣ. ರೂಮಲ್ಲಿ ಹೇಳ್ತೀನಿ, ಇಲ್ಲಾಂದರೆ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಹೋಗ್ಬೇಕಾದ್ರೆ ಹೇಳ್ತೀನಿ. ಸೊ ಬಾಯ್.
ಈಗಿನ್ನು ಜಸ್ಟ್ ಮುಗೀತು ನಂದು ದರ್ಶನ. ಗೈಸ್ ನಂದು ದರ್ಶನ ಎಲ್ಲ ಮುಗೀತು. ಸೊ ಈಗ ಡೈರೆಕ್ಟಾಗಿ ನಾನು ರೂಮ್ಗೆ ಹೋಗಿ ನಾನು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಏನು ಹೇಳಿ ಇಷ್ಟಪಡ್ತೀನಿ, ನಾನು ಅರ್ಧ ಗಂಟೆಲ್ಲ ದರ್ಶನ ಆಯಿತು. ಸೊ ಬನ್ನಿ ಹೋಗೋಣ, ಟೈಮ್ ಇಲ್ಲ, 7:45 ಆಲ್ರೆಡಿ. ಸೊ ನಂದು ಟ್ರೈನ್ ಅದು 9 o'clock ಹಂಗೆ. ಸೊ ಆದಷ್ಟು ಬೇಗ ರೀಚ್ ಆಗಬೇಕು ನಾನು. ಸೊ ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ ಅನ್ಸುತ್ತೆ. ಇನ್ನು ಮಿಕ್ಕಿದ್ದು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇದೇನಪ್ಪ ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಡಿಯೋ ಎಂಡ್ ಮಾಡಿದವನು ಮನೇಲಿ ಸಿಗ್ತಾ ಇದ್ದೇನೆ ಅಂತ ಅನ್ಕೊಂಡ್ರ? ಹೌದು, ಯಾಕಂದ್ರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಕಂಟಿನ್ಯೂ ಮಾಡೋಕ್ಕೋಸ್ಕರ. ಅಂಡ್ ನಾನು ಬರ್ಬೇಕಾದ್ರೆ ಜನರಲ್ ಅಲ್ಲಿ ಬಂದೆ, ಅದಕ್ಕೋಸ್ಕರ ನಾನು ಕರೆಕ್ಟ್ ಆಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಂಡ್ ಈ ವಿಡಿಯೋದಲ್ಲಿ ನಾನು ಬಜೆಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಬಜೆಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಡೀಟೇಲ್ ಸೈಡ್ ಅಲ್ಲಿ ಆಗ್ತಾ ಇರ್ತೀನಿ ಅಥವಾ ಮೇಲ್ಗಡೆ ಆಗ್ತಾ ಇರ್ತೀನಿ, ಚೆಕ್ ಮಾಡ್ಕೊಬಿಡಿ, ಅಡಿಷನ್ ಮಾಡ್ತಾ ಇರ್ತೀನಿ, ಎಲ್ಲ ನೋಡ್ಕೊಂಬಿಡಿ. ಅಂಡ್ ಮೊದಲನೇದಾಗಿ ನೀವು ಕುಮಾರ ಪರ್ವತಕ್ಕೆ ಹೋಗೋಕ್ಕಿಂತ ಒಂದು ವಾರದ ಮುಂಚೆನೆ ಕುಮಾರ ಪರ್ವತಕ್ಕೆ ಬುಕ್ ಮಾಡ್ಬೇಕಾಗಿರುತ್ತೆ. ಸೊ ಟಿಕೆಟ್ ತಗೊಬೇಕು, ಪರ್ಚೇಸ್ ಮಾಡ್ಬೇಕಾಗುತ್ತೆ. ನಿಮ್ದು ಯಾವ್ದಾದ್ರು ID ಪ್ರೂಫ್ ಸಬ್ಮಿಟ್ ಮಾಡಿ, ಲೈಕ್ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡಿ ಟಿಕೆಟ್ ತಗೊಬೇಕು. ಆ ಟಿಕೆಟ್ ಚಾರ್ಜ್ ಬಂದ್ಬಿಟ್ಟು 350 rupees ಒಬ್ರಿಗಾಗಿರುತ್ತೆ. ಒಬ್ರಿಗೆ 350 rupees ಆಗುತ್ತೆ, ಅದನ್ನ ಹಾಕ್ತೀನಿ ನೋಡ್ಕೊಳ್ಳಿ. ಅದಾದ್ಮೇಲೆ ನಾವು ಹೋಗಿದ್ದು ಯಶವಂತಪುರ ಇಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯ ರೋಡ್. ಚಾರ್ಜ್ ಬಂದ್ಬಿಟ್ಟು 250 rupees ಪರ್ ಪರ್ಸನ್. ಅದು ಕೂಡ ಸ್ಲೀಪಿಂಗ್ ಕೋಚ್ ಆಗಿತ್ತು, 250 rupees ಆಯ್ತು. ಅದಾದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಇಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೇನೆ 350 rupees ಆಯ್ತು 5 ಜನಕ್ಕೆ. ನಾವ್ 5 ಜನ ಒಂದ್ ಆಟೋ ಮಾಡಿದ್ದು, ಇನ್ನು 5 ಜನ ಒಂದ್ ಆಟೋ ಮಾಡಿದ್ರು. ಸೊ ಡಿವೈಡ್ ಮಾಡಿದ್ರೆ 70 rupees ಬೀಳುತ್ತೆ. ಅದನ್ನು ಆಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಒಬ್ರಿಗೆ 20 rupees ತಗೋತಾರೆ. ಅಲ್ಲೂ ಕೂಡ ಆಟೋ ಸಿಗುತ್ತೆ, ಆಟೋದಲ್ಲೇ ಬಂದಿದ್ ನಾವು. ಅದಾದ್ಮೇಲೆ ಏನೋ ಖರ್ಚಿಲ್ಲ ಗೈಸ್. ಮಾಮೂಲಿ ಪೀಕ್ ಹತ್ತುತ್ತೀರಾ, ಪೀಕ್ ಇಳಿತೀರಾ, ಅಲ್ಲೇನೋ ಖರ್ಚಿಲ್ಲ. ಇಳಿದಾದ್ಮೇಲೆ ಟ್ರೆಕ್ಕಿಂಗ್ ಪಾಯಿಂಟ್ ಇಂದ ತಿರ್ಗಾ ನೀವು ಕುಮಾರ ಪರ್ವತ ಅಥವಾ ತಿರ್ಗಾ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ಬೇಕಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ಬೇಕು ಅಂದ್ರೆ ಸೇಮ್ 20 rupees ಚಾರ್ಜ್ ಮಾಡ್ತಾರೆ ಒಂದ್ ಆಟೋ ಅಲ್ಲಿ 5 ಜನ. ಸೊ 100 rupees ಚಾರ್ಜ್ ಮಾಡ್ತಾರ, ನೀವು ಡಿವೈಡ್ ಮಾಡ್ಕೊಂಡ್ರೆ 20 rupees ಬೀಳುತ್ತಷ್ಟೇ. ಸೊ ನಾವ್ ಅದಾದ್ಮೇಲೆ ರೂಮ್ ಮಾಡಿದ್ದು, ರೂಮ್ ಚಾರ್ಜಸ್ ಬಂದ್ಬಿಟ್ಟು ನಾವ್ ಅರೌಂಡ್ 3 members ಇದ್ದೋ ಒಂದ್ ರೂಮ್ ಅಲ್ಲಿ. 3 members ತಗೊಂಡಿದ್ಕೆ 600 rupees ತಗೊಂಡ್ರು ಅವರು. ಒಬ್ರಿಗೆ ಅಂತ ಲೆಕ್ಕ ಹಾಕೊಂಡ್ರೆ 200 rupees ಬೀಳುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನು ಖರ್ಚೇನಿರ್ಲಿಲ್ಲ. ನೆಕ್ಸ್ಟ್ ಡೇ ಬಂದ್ರೆ ಮಾಮೂಲಿ ದರ್ಶನಕ್ಕೆ ಹೋದ, ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ರೂಮ್ ಮಾಡಿದ್ದು. ಸೊ ವಾಕ್ ಮಾಡ್ಕೊಂಡೇ ಬಂದಿದ್ದು. ಸೊ ದರ್ಶನ ಮುಗಿಸ್ಕೊಂಡು ತಿರ್ಗಾ ನಾನು ರೈಲ್ವೆ ಸ್ಟೇಷನ್ ಬರ್ಬೇಕಿತ್ತು. ಕುಕ್ಕೆ ಸುಬ್ರಹ್ಮಣ್ಯದಿಂದ ರೈಲ್ವೆ ಸ್ಟೇಷನ್ಗೆ ಅರೌಂಡ್ 50 rupees ತಗೋತಾರೆ ಟ್ಯಾಕ್ಸಿ ಮಾಡಿದ್ರೆ. ನಿಮ್ಗೆ ಟ್ಯಾಕ್ಸಿಸ್ಗಳು ಇರ್ತವೆ, ಅಲ್ಲಿ ಆಟೋಗಳು ಇರ್ತವೆ ಅಂಡ್ ಬಸ್ ಇರುತ್ತೆ. ಬಸ್ ಬಂದ್ಬಿಟ್ಟು ಟೈಮಿಂಗ್ಸ್ ಬಸ್ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ನನ್ನ ಅದೃಷ್ಟಕ್ಕೆ ನನಗೆ ಬಸ್ ಸಿಕ್ಕಿತ್ತು. ಸೊ ಏನ್ ಬಸ್ ಸಿಕ್ಕಿದ್ದು, ಬಸ್ ಚಾರ್ಜ್ ಎಷ್ಟು ಅಂತ ಅಂದ್ರೆ 35 rupees ಅಷ್ಟೇ ಬಸ್ ಚಾರ್ಜು. 35 rupees ಬಸ್ ಚಾರ್ಜು. ಅದಾದ್ಮೇಲೆ ನಮಗೆ ಪ್ಲಾನ್ ಇರ್ಲಿಲ್ಲ ಗೈಸ್. ನಾವು ಇವತ್ತೇ ಬರ್ತೀವೋ ಯಾವತ್ ಬರ್ತೀವಿ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ. ಹಾಗಾದ್ರಿಂದ ನಾವು ಮೊದಲನೇ ಪ್ರಿಯೋರ್ ಆಗಿ ಬುಕ್ ಮಾಡಿರ್ಲಿಲ್ಲ ಟ್ರೈನ್ ಟಿಕೆಟ್ ನ. ಸೊ ನಾನು ಜನರಲ್ ಅಲ್ಲೇ ಬಂದೆ. ಎಲ್ಲರೂ ಬಸ್ ಅಲ್ಲಿ ಹೋದ್ರು ಸ್ವಲ್ಪ ಜನ, ನಾನು ಜನರಲ್ ಅಲ್ಲಿ ಬಂದೆ. ಜನರಲ್ ಅಲ್ಲಿ ಟ್ರೈನ್ ಟಿಕೆಟ್ ಬಂದು 130 rupees ಆಯ್ತು. 130 rupees ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇಂದ ಯಶವಂತಪುರಕ್ಕೆ 130 rupees ಆಯ್ತು ಅಷ್ಟೇ, ಜಾಸ್ತಿ ಏನಿಲ್ಲ ಜನರಲ್ ಅಲ್ಲಿ. ಅಂಡ್ ತುಂಬಾ ಜನ ಅನ್ಕೊಂಡಿದ್ರು ಫುಲ್ ರಶ್ ಇರುತ್ತೆ ಜನರಲ್ ಅಲ್ಲಿ. ಅವತ್ ಮಂಡೇ ಆಗಿತ್ತು, ಒಂದು ಚೂರು ರಶ್ ಇರಲಿಲ್ಲ, ಫುಲ್ ಬೋಗಿನೇ ಖಾಲಿ ಇತ್ತು. ಆರಾಮಾಗಿ ಬಂದೆ ನಾನಂತೂ. ಸ್ಲೀಪಿಂಗ್ ಕೋಚ್ ತರನೇ ಎಕ್ಸ್ಪೀರಿಯನ್ಸ್ ಇತ್ತು ನನ್ಗಂತೂ. ಅದಾದ್ಮೇಲೆ ಇನ್ನೇನು ಖರ್ಚಿಲ್ಲ ಗಾಯ್ಸ್, ಅಷ್ಟೇ. ಟ್ರಾವೆಲ್ ಎಕ್ಸ್ಪೆನ್ಸಿವ್ಸ್ ಬಂದ್ಬಿಟ್ಟು ಇಷ್ಟೇ. ಟ್ರಾವೆಲ್ ಎಕ್ಸ್ಪೆನ್ಸಿವ್ ನನ್ನ ಪ್ರಕಾರ ಅರೌಂಡ್ 1075 rupees ಏನೋ ಆಗಿರುತ್ತೆ. ಕ್ಯಾಲ್ಕುಲೇಟ್ ಮಾಡಿಲ್ಲ, ಕ್ಯಾಲ್ಕುಲೇಟ್ ಮಾಡಿ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಇಲ್ಲಿ ಸೈಡ್ ಅಲ್ಲಿ ಹಾಕ್ತೀನಿ ಅಥವಾ ಮೇಲ್ಗಡೆ ಎಲ್ಲಾರು ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಗಾಯ್ಸ್. ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಂತಂದ್ರೆ ನನಗೆ ಒಂದಂತೂ ಅರ್ಥ ಆಯ್ತು. ಏನಂತ ಅಂದ್ರೆ, ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟ್ ಜನ ನಿಮ್ ಜೊತೆಲಿ ಇರ್ತಾರೋ, ನೀವು ಡೆಸ್ಟಿನೇಷನ್ ರೀಚ್ ಆಗ್ಬೇಕಾದ್ರೂ ಅಷ್ಟೇ ಜನ ನಿಮ್ ಜೊತೆ ಇರಲ್ಲ. ನೀವೇನ್ ಅನ್ಕೊಂಡ್ ಬಂದಿರ್ತೀರಾ ಅದನ್ನ ಗುರಿ ಮುಟ್ಟೋದಷ್ಟೇ ನಿಮ್ ಕೆಲ್ಸ ಆಗಿರ್ಬೇಕು. ಅವ್ರ ಜೊತೆ ನಮ್ ಜೊತೆಲಿ ಇಲ್ಲ, ಇವ್ರ ನಮ್ ಜೊತೆ ಇಲ್ಲ ಅಂತ ನೀವು ನಿಮ್ ಗುರಿನ ನೀವ್ ಅರ್ಧದಲ್ಲೇ ಬಿಡಬಾರ್ದು. ನೀವ್ ಏನ್ ಅನ್ಕೊಂಡ್ ಬಂದಿರೋ ಅದನ್ನ ಮುಟ್ಲೇಬೇಕು. ಅವಾಗ್ಲೇ ನಿಮಗೆ ಸ್ಯಾಟಿಸ್ಫಿಕೇಶನ್ ಅನ್ನೋ ಸಿಗೋದು, ಖುಷಿ ಅನ್ನೋ ಸಿಗೋದು, ಖುಷಿ ಆಗೋದು. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು. ನನ್ ಪ್ರಕಾರ ನಾನೇನ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದೆ, ನನ್ ಪ್ಲಾನ್ ಏನಿತ್ತು ಅದ್ರ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ನನಗಂತೂ ಫುಲ್ ಖುಷಿ ಇದೆ, ಸಂತೋಷ ಇದೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅದೇ ಲಾಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಅದೇ ಹಾಕಿದ್ರು. 10 - 4 = 5 ಅಂತ ಹಾಕಿದೆ. 5 ಅಂದ್ರೆ ಒಂದು ಕ್ಯಾಮ್ರಾ ಇನ್ಕ್ಲೂಡ್ ಮಾಡಿ ಹಾಕಿದೆ.
ಹತ್ತು ಜನ ಸ್ಟಾರ್ಟ್ ಮಾಡಿದ್ರು ಹೊತ್ತಕ್ಕೆ. ಬಟ್ ರೀಚ್ ಆಗಿದ್ದು ಫಸ್ಟ್ 2 ಮೆಂಬರ್ಸ್ ಅಷ್ಟೇ, ನಾನು ಪ್ರವೀಣ್ ಇಬ್ರು ರೀಚ್ ಆಗಿದ್ದು, ಯಾರು ಬರಲ್ಲ ಅಂತ ಅನ್ಕೊಂಡಿದ್ದು. ಅದಾದ್ಮೇಲೆ ಶೇಖರ್ ಮತ್ತೆ ಇನ್ನೊಬ್ರು ಬಂದ್ರು. ಸೊ 4 ಮೆಂಬರ್ಸ್ ಪ್ಲಸ್ ನನ್ ಕ್ಯಾಮ್ರಾ ಒಂದು ಸೇರ್ಸರ್ 5 ಮೆಂಬರ್ಸ್ ಅಂತ ಆಗಿದೆ. ಸೊ ಇಷ್ಟೇ ಗಾಯ್ಸ್ ಆಗಿದ್ದು 10 ಜನದಲ್ಲಿ. ಆ ಕೇಜ್ ಹತ್ತಕ್ಕಾಗಿದ್ದು ಫುಲ್ ಟಾಪ್ ರೀಚ್ ಆಗಿದೆ 4 ಜನ ರೀಚ್ ಆಗಿದ್ದು. ಸೊ ಇದಕ್ಕೆ ಹೇಳಿದ್ದು ಹತ್ಬೇಕಾದ್ರೆ ಎಷ್ಟು ಜನ ಇರ್ತೀರೋ, ಇಳಿಬೇಕಾದ್ರೂ ಅಷ್ಟು ಜನನೇ, ಟಾಪ್ ರೀಚ್ ಆಗ್ಬೇಕಾದ್ರೂ ಅಷ್ಟು ಜನನೇ ಟಾಪ್ ರೀಚ್ ಆಗಲ್ಲ, ಡೆಸ್ಟಿನೇಷನ್ ರೀಚ್ ಆಗಲ್ಲ. ಖುಷಿ ಆಯ್ತು ನನಗಂತೂ. ನಾನು ಏನ್ ಅನ್ಕೊಂಡ್ ಬಂದಿದ್ದೆ ಅದನ್ನ ಕಂಪ್ಲೀಟ್ ಮಾಡೋದಲ್ಲ, ಸ್ಯಾಟಿಸ್ಫಿಕೇಶನ್ ನನಗೊಂತಿದೆ. ಅಂಡ್ ಈ ಟ್ರಿಪ್ ಅಲ್ಲಿ ನಾನ್ ಮಿಸ್ ಮಾಡ್ಕೊಂಡಿದ್ದು ನನ್ನ ಗೆಳೆಯ ಸುಚಿತ್ನ. ಮಿಸ್ ಯು ಬ್ರದರ್. ನೆಕ್ಸ್ಟ್ ಅಲ್ಲಿ ಪ್ಲಾನ್ ಮಾಡೋಣ, ಬೇರೆ ಕಡೆ ಒಟ್ಟಿಗೆ ಹೋಗೋಣ. ಸೊ ಇಲ್ಲಿಗೆ ನನ್ನ ವಿಡಿಯೋ ಏನ್ ಮಾಡ್ತೀನಿ. ನನ್ನ ಪ್ರಕಾರ ನನ್ನ ವಿಡಿಯೋ ನೋಡಿದ್ರೆ 3 ಪಾರ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಡೀಟೇಲ್ ಗೆ ಗೊತ್ತಾಗಿರುತ್ತೆ, ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಅಂಡ್ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ ಗೆ ರೀಚ್ ಸಿಗ್ಲಿ. ಅಂಡ್ ವ್ಯೂಸ್ ಬರ್ತಾ ಇದೆ, ಕಮೆಂಟ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇಷ್ಟ ಎಫರ್ಟ್ಸಿಗೆ ಸ್ವಲ್ಪ ಆದ್ರೂ ಪ್ರತಿಫಲನ ಸಿಗ್ಲಿ, ನನಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋದಕ್ಕೂ ನನಗೂ ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ಖುಷಿ ಬರುತ್ತೆ, ಇನ್ನ ವಿಡಿಯೋ ಮಾಡಬೇಕು ಅನ್ನೋದೊಂದು ಖುಷಿ ಬರುತ್ತೆ. ಸೊ ಇಲ್ಲಿಗೆ ನಾನು ನನ್ನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಗುಡ್ ನೈಟ್. ಬಾಯ್.